ಬನ್ನಿ ಅಮ್ಮ, ಬನ್ನಿ ಅಕ್ಕ, ಬನ್ನಿ ಅಂಕಲ್, ಬನ್ನಿ ಆಂಟಿ. ಬಿಸಿ ಬಿಸಿ ಜಿಲೇಬಿ ಇವಾಗಲೇ ಹಾಕೊಂಡು ಇವಾಗೇ ಮಾರ್ತವ್ರೆ, ಬೇಗ ಬನ್ನಿ. ಸೊ ಜನಗಳು ತುಂಬಾನೇ ಇದ್ದಾರೆ, ತುಂಬ ಅಂದರೆ ತುಂಬಾನೇ ಇದ್ದಾರೆ. ಈ ಸತಿನೇ ಇಷ್ಟೊಂದು ಜನ ಅನಿಸುತ್ತೆ ಗೈಸ್, ಯಾಕೋ ಗೊತ್ತಿಲ್ಲ. ಸೊ ಇವತ್ತಂತೂ ಜನಸಂಖ್ಯೆ ಜಾಸ್ತಿ ಇದೆ. ಶ್ರೀ ಸ್ವಾಮಿ ವಲ್ಲಭರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇಷ್ಟೊಂದು ರಶ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಅದ್ಧೂರಿಯಾಗಿ ಪಲ್ಲಕ್ಕಿ ಉತ್ಸವ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದು ಇದೆಲ್ಲ ಏನೇನೋ ತರಿಸಿದ್ದಾರೆ. ಸೊ ಟಮಟೆಗಳಿಂದ ಎಲ್ಲ ಚೆನ್ನಾಗಿ ಬರ್ತಿದೆ. ಎಲ್ಲ ಥರ ವೀಡಿಯೋಸ್ ಮಾಡಬೇಕಲ್ಲ ಗೈಸ್, ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಚಾನಲ್ಗಿನವ್ರು ಯಾರಾದರೂ ಹೊಸಬ್ರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದೇವರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಒಳ್ಳೇದು ಮಾಡಪ್ಪ. ನೋಡಿ ಗೈಸ್, ಮೆರವಣಿಗೆ ಆಗ್ತಾಯಿದ್ದಾರೆ. 5 ರೌಂಡ್ ಆಯಿತು ಆ್ಯಕ್ಚುಲಿ. ಇನ್ನೇನು ಎತ್ತಿಕ್ತಾರೇನೋ ಗೈಸ್, ಇವಾಗ ಎತ್ತಿಕ್ತಾರೆ. ಒಂದು ಸೈಡು ಡೊಳ್ಳು ಕುಣಿತ ಮತ್ತು ಟಮಟೆ ಇದೆಲ್ಲ ಒಂದು ಸೈಡು ಅಂತಂದರೆ, ಇನ್ನೊಂದು ಸೈಡು ಪಲ್ಲಕ್ಕಿಗೆ ದೇವ್ರನ್ನ ಕುಣ್ಸೋಕ್ಕೆ ಲಾಸ್ಟ್ ರೌಂಡ್ ಇದೆ. ಲಾಸ್ಟ್ ರೌಂಡ್ ಅನಿಸುತ್ತೆ. ನೆಕ್ಸ್ಟು ಎತ್ತಿ ದೇವ್ರನ್ನ ಪಲ್ಲಕ್ಕಿಲಿ ಕುಂಡಿಸ್ತಾರೆ. ಸ್ವಾಮಿ ವೆಂಕಟೇಶ್ವರ ದೇವರಿದು. ತುಂಬಾ ಜನಸಂಖ್ಯೆ ಇದೆ. ಇನ್ನೇನು ಗೈಸ್, ಇವಾಗ ಎತ್ತಿ ಕೆಲವೇ ಕ್ಷಣಗಳಲ್ಲಿ ಕುಂಡಿಸ್ತಾ ಇದ್ದಾರೆ. ಸೊ ಫೈನಲಿ ಆಯಿತು, ಕುಣಿಸಿದ್ದಾರೆ. ಎಲ್ಲರೂ ತೇರಿಗೆ ಬಾಳೆಹಣ್ಣ ಹೊಡಿತವ್ರೆ. ನಾವಂತೂ ಇಲ್ಲಿ ತುಂಬ ದೂರ ಬಂದು ಇಲ್ಲಿಂದ ಅಲ್ಲಿವರೆಗೂ ಫೋನಲ್ಲಿ ಝೂಮ್ ಹಾಕ್ಕೊಂಡು ನಿಂತ್ಕೊಂಡಿದ್ದೀವಿ. ಅಲ್ಲಿ ಜನಸಂಖ್ಯೆ ತುಂಬಾ ಇದೆ, ಇಲ್ಲ ವಾಯ್ಸ್ ಕೂಡ ಜಾಸ್ತಿನೇ ಇದೆ, ನೀವು ಕೇಳಿಸ್ಕೊತಿರ್ಬೋದು. ಈಗ ಸದ್ಯಕ್ಕೆ ಅಲ್ಲಿಂದ ಇನ್ನೊಂಚೂರು ಮುಂದೆ ಬಂದಿದ್ದೀವಿ. ಆದರೂ ತುಂಬ ಗ್ರ್ಯಾಂಡಾಗಿ ಅಂದ್ಕೊಂಡಕ್ಕಿಂತ ಜಾಸ್ತಿ ಜನನೇ ಬಂದಿದ್ದಾರೆ. ತೇರನ್ನ ಎಳ್ಕೊಂಡು ಹಂಗೆ ಲೆಫ್ಟು ರೈಟು ಅಂತ ಮುಂದೆ ಹಿಂದೆ ಎಲ್ಲ ಹೋಗ್ತವ್ರೆ. ತೇರಿನ ಅಲಂಕಾರ ಕೂಡ ಚೆನ್ನಾಗಿ ಮಾಡವ್ರೆ. ವಿಡಿಯೋಗಿನ್ನೂ ಯಾರು ಲೈಕ್ ಮಾಡ್ಕೊಂಡಿರೋ ಲೈಕ್ ಮಾಡ್ಕೊಳ್ಳಿ ಗೈಸ್. ಈಗ ನಿಮ್ಮ ನೆಚ್ಚಿನ ಮಜ್ಜಿಗೆ ಪಾನಕ ಕುಡಿಯೋರು ಕುಡೀರಿ ಅಂತ ಎಲ್ಲ ಕುಡಿತವ್ರೆ. ನಾವು 2 ಗ್ಲಾಸ್ ಕುಡಿದ್ಬಿಟ್ವಿ. ಬಿಸಿಲು ಗೈಸ್ ತುಂಬಾ, ಏನು ಮಾಡಬೇಕು, ವೀಡಿಯೋ ಮಾಡೋರ್ಗೆ ಕಷ್ಟ, ವೀಡಿಯೋ ಮಾಡೋರ್ಗೆ ಅಷ್ಟೇ ಗೊತ್ತು. ಇನ್ನು ತೇರು ಬರ್ತಾನೆ ಐತೆ ಅವಾಗಿಂದ. ಇನ್ನು ಅದೆಷ್ಟೊತ್ತು ಎಳಿತಾರೋ ನನಗಂತೂ ಗೊತ್ತಿಲ್ಲ. ನಿಂತು ಸಾಕಾಗೋಯ್ತು. ಕೊನೆಗೂ ಒಂದು ಸ್ವಲ್ಪ ಮೂವ್ ಆಗಿ ಈ ಸೈಡಿಗೆ ಬಂದರು. ಅಲ್ಲಿಂದ ಸ್ವಲ್ಪ ಟೆಕ್ಸ್ಗಳನ್ನ ತೊಗೊಂಡು ಅಷ್ಟಾದರೂ ಇನ್ನು ಬಾಳೆ ಹೊಡೆಯೋದು ಬಿಟ್ಟಿಲ್ಲ ಗೈಸ್. ತಲೆ ಮೇಲೆಲ್ಲ ಬಾಳೆನೆಲ್ಲ ಹೊಡಿತವ್ರು ಇವರು. ತಗೊಳ್ಳಿ 20 ರೂಪಾಯಿ ಬಾಳೆಹಣ್ಣು, 20 ರೂಪಾಯಿ ಬಾಳೆಹಣ್ಣಂತೆ. 10 ರೂಪಾಯಿ ಇದ್ದಿದ್ದ ಕಾಲ ಹೋಯ್ತು, ಇವಾಗ 20 ರೂಪಾಯಿ ಆಗಿಬಿಟ್ಟಿದೆ. ತಗೊಳ್ಳಿ ಅಂತ ನಾವು ಕೂಡ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂತೂ ಇಂತೂ ತೇರು ಸ್ವಲ್ಪ ಆದರೂ ಮುಂದೆಗೆ ಬಂದರು. ಇವಾಗ ಒಂಚೂರು ನೆಮ್ಮದಿ ಅನಿಸ್ತೈತೆ ನನಗೆ. ಓ ದೇವರೇ, ಇವಾಗ ಇನ್ನೇನು ಗೈಸ್, ಇನ್ನೊಂಚೂರು ಇಲ್ಲಿ ಮುಂದೆ ಹೋಗ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ರಾತ್ರಿವರೆಗೂ ಒಂದೇ ಕಡೆ ನಿಂತಿರುತ್ತೆ. ಸೊ ಯಾರ್ಯಾರು ಬರ್ತೀರಾ ಬರ್ಬೋದು, ಮಿಸ್ ಮಾಡ್ದಿರಾ. ನೆಕ್ಸ್ಟು ಶಿವರಾತ್ರಿ ಕೂಡ ಬನ್ನಿ ಗೈಸ್, ಒಳ್ಳೆ ಚೆನ್ನಾಗಿ ಇಲ್ಲಿ ಇದೇ ಸೇಮ್ ಸ್ಪೇಸೇ. ಆದರೆ ಇಷ್ಟೊಂದು ಜನ ಇರ್ತಾರೋ ಇರಲ್ವೋ ಗೊತ್ತಿಲ್ಲ, ಬಟ್ ಇವಾಗ ಮಾತ್ರ ತುಂಬಾ ಕ್ಲೌಡ್ಸ್ ಇದ್ದಾರೆ. ಶಿವರಾತ್ರಿ ಕೂಡ ಇದೇ ಥರ ವೀಡಿಯೋಸ್ ಬರುತ್ತೆ, ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಓ ದೇವರುಗಳು ಬಿಸಿಲಲ್ಲಿ ಪಾಪ ಕುಣಿತವ್ರೆ. ಅದೆಷ್ಟು ಅವರ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲರೂ ಕಷ್ಟಪಡ್ತವ್ರೆ ಬಿಸಿಲಲ್ಲಿ. ನಾನು ಕೂಡ ಮೇಲೆ ಹತ್ಕೊಂಡ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ದೇವ್ರ ದರ್ಶನ ಕೊಟ್ಟರು ಕೈ ಮುಕ್ಕಳಿ. ಯಾರ್ಯಾರು ವೀಡಿಯೋಸ್ನ ನೋಡ್ತಾ ಇದ್ದೀರೋ ಕೈ ಮುಕ್ಕಳಿ. ಓಂ ನಮಃ ಶಿವಾಯ. ಗೈಸ್ ತುಂಬಾ ರಶ್ ಇದೆ. ಯಾವ ಥರ ರಶ್ ಇದೆ ಅಂದರೆ ನೀವೇ ನೋಡ್ತಾ ಇದ್ದೀರಾ ಈಗ. ಅದು ಇವಾಗ 2 ಗಂಟೆಗೆ ಈ ಥರ ರಶ್ ಇದೆ. ಸಾಯಂಕಾಲ ಇನ್ನೂ ಬೇಜಾರು ರಶ್ ಇರ್ಬೋದು ನೋಡಿ, ತುಂಬಾ ರಶ್ ಇದೆ. ನೀವು ಕೂಡ ಬರ್ಬೋದು ಗೈಸ್, ಬೇಗ ಬನ್ನಿ. ಇವತ್ತು ಒಂದೇ ದಿವಸ ಇರುತ್ತೆ. ಅದೇ ಜಾಗದಲ್ಲಿ ಮುಂದೆ ಲೆಫ್ಟ್ ಎತ್ಕೊಂಡ್ರೆ ಮಜ್ಜಿಗೆ ಪಾನಕ. ಬನ್ನಿ ಸರ್, ಬನ್ನಿ ಆಂಟಿ, ಬನ್ನಿ ಅಮ್ಮ, ಬನ್ನಿ ಸರ್. ಮಜ್ಜಿಗೆ ಪಾನಕ ಅನ್ಲಿಮಿಟೆಡ್ ಅಂತ ಎಲ್ಲ ಸರ್ವ್ ಮಾಡ್ತವ್ರೆ. ಬೈಸ್ಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ನೀವು ಕೂಡ ದೇವ್ರನ್ನ ಬೇಡ್ಕೊಳ್ಳಿ, ಇವ್ರಿಗೆಲ್ಲ ಒಳ್ಳೇದಾಗಲಿ. ಸೊ ಗೈಸ್ ಅವಾಗಿಂದ ಬರ್ತಾನೆ ಐತೆ ತೇರು. ಇನ್ನ ಎಷ್ಟೊತ್ತು ಬರ್ತಂತ ನನಗೂ ಗೊತ್ತಿಲ್ಲ. ಸೊ ನೋಡೋಣ. ಜನ ಕೂಡ ಇದ್ದಾರೆ.
ಜಾನೇ ಇದಾರೆ. ಈ ಗಾಡಿ ತುಂಬ ಹೆಸರು ಬೇಳೆ ಪಾನ್ಕ ಮಜ್ಜಿಗೆ, ಓ ಫುಲ್ಲು ಜಾಲಿ ಜಾಲಿ. ಪಾಪ ನಮ್ಮ ಪೊಲೀಸ್ ಅವರಂತೂ ತುಂಬಾ ಕಷ್ಟಪಡ್ತವ್ರೆ ಗೈಸ್. ಪಾಪ ಅವ್ರು ಕೂಡ ಜನಗಳನ್ನೆಲ್ಲ ಸೈಡಿಗೆ ಬನ್ನಿ ಅಂತವ್ರೆ. ಈ ಜನಗಳು ಸೈಡ್ಗೆ ಹೋಗ್ತಾ ಇಲ್ಲ. ಆಮೇಲೆ ತೇರು ಸ್ವಲ್ಪ ಸ್ಟ್ರಕ್ ಆಗಿದೆ, ಅದನ್ನು ಕೂಡ ಸರಿ ಮಾಡಿಕೊಂಡು ಇವಾಗ ಎಳೆದು ಅಂತೂ ಇಂತೂ ಮುಂದೆ ಎಳ್ಕೊಂಡು ಹೋಗ್ತವ್ರೆ. ಗೋವಿಂದ 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 ಗೋವಿಂದ. ಅಂತೂ ಇಂತೂ ನಿಂತ್ಕೊಳ್ಳೋ ಜಾಗಕ್ಕೆ ತಳ್ಳೇ ಬಿಟ್ರು ತೇರ್ನ. ಸೂಪರ್ ಸೂಪರ್. ಈಗ ಇವರು ಹಳೆ ಕಾಲದವರೆಲ್ಲ ಹಾಡು ಹೇಳ್ತಾ ಇದ್ದಾರೆ ಮತ್ತು ಶಾಸ್ತ್ರ ಕೂಡ ಮಾಡ್ತಾ ಇದ್ದಾರೆ. ನೀವೇ ನೋಡ್ತಿದ್ದೀರಾ, 7-8 ಜನ ಇದ್ದಾರೆ. ಎಲ್ಲರ ಕತ್ತಲು ಹೂ ಮಾಲೆಗಳಿವೆ. ಓ ಒಳ್ಳೆ ಸಾಂಗ್ ಆಡ್ತಾ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ರಶ್ ಇದ್ರು. ಸೊ ಇವಾಗ ರಿಲೀಫ್ ಅಂದ್ಬಿಟ್ಟು 2 ನಿಮಿಷ ಸೈಲೆಂಟ್ ಆಗಿ ಸೈಡಿಗೆ ಬರೋಣ ಅಂತ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಸೈಡಿಗೆ ಬಂದ್ವಿ. ತುಂಬಾನೇ ರಶ್ ಇದೆ ಗಾಯ್ಸ್. ಏನು ಮಾಡೋಣ, ದೇವಸ್ಥಾನ ಆದ್ಮೇಲೆ ರಶ್ ಇದ್ದೇ ಇರ್ತಾರಲ್ವಾ. ಸೊ ಇವಾಗ 5 ನಿಮಿಷ ರಿಲೀಫ್ ಮಾಡಿಕೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಊಟದ ಹಾಲ್ ಕಡೆಗೆ ಹೋಗೋಣ ಬರ್ರಿ. ಊಟದ ಹಾಲ್ ಬಂದು ದೇವಸ್ಥಾನದ ಹಿಂದೆಗಡೆನೇ ಇದೆ. ನೀವು ದೇವಸ್ಥಾನ ಹೆಂಗಿದ್ರು 3 ಸುತ್ತಾಕ್ತಿರಲ್ಲ, ಹಿಂದೆಗಡೆನೆ. ಹೊಸಬ್ರು ಯಾರು ಬರ್ತಿದ್ರೆ ದೇವಸ್ಥಾನಕ್ಕೆ ಅವ್ರಿಗೆ ಗೊತ್ತಾಗಲ್ಲ, ನಿಮಗೆ ಈಗ ನೀವು ನೋಡ್ತಿರ್ಬೋದು ತುಂಬ ಅಂದರೆ ತುಂಬಾ ರಶ್ ಇದೆ. ಊಟಕ್ಕಾಗಿ 3 ಲೈನು ರಶ್ ಇದೆ. ಈ ಥರ ರಶ್ ಇರೋದು ಇದೆ ಫಸ್ಟ್ ಟೈಮ್ ಅಂತೆ ಕೇಳಿದೆ ನಾನು. ಈ ಸತಿನೇ ಅಂತ ಇಷ್ಟೊಂದು ಜನ. ರಶ್ ಅಂದರೆ ರಶ್ಶು. ದೇವಸ್ಥಾನದ ಹಿಂದೆಗಡೆನೂ ನೋಡ್ತಾ ಇದ್ದೀರಾ ನೀವೇ. ಧನ್ಯವಾದಗಳು ಗೈಸ್, ಇಲ್ಲಿವರೆಗೂ ವಿಡಿಯೋನ ನೋಡಿರೋರಿಗೆ ಮತ್ತು ಲೈಕ್ ಮಾಡೋದು ಮರ್ತಿರೋರಿಗೆ.